ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಏನೋ ಹೊಸ ಥರ ಅಂತ ಅನ್ನಿಸ್ತಾ ಇದೆಯಾ? ಎಸ್, ನಾನು ಏರ್ ಕಟ್ ಮಾಡಿಸ್ಕೊಂಡಿದ್ದೀನಿ. ನನ್ನ ನ್ಯೂ ಏರ್ ಕಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ ಒಂದು ಚೇಂಜ್ ಬೇಕು. ಸೊ ಏನಾದರೂ ಒಂದು ಏರ್ ಕಟ್ನ ಸ್ಟೈಲಿಶ್ ಆಗಿ ಯಾವ ಥರನಾದರೂ ಬೇರೆ ಥರ ಟ್ರೈ ಮಾಡೋಣ. ಒಂದೇ ಥರ ನೋಡಿ ನೋಡಿ ಬೋರ್ ಆಗಿತ್ತು. ಸೊ ನನ್ನ ಫೇಸಿಗೆ ಸೂಟ್ ಆಗೋವಂಥ ಒಂದು ಏರ್ ಕಟ್ನ ಮಾಡಿಸ್ಕೊಳ್ಳೋಣ ಅಂತ ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ನಾನು ಯಾವಾಗ್ಲೂ ಏರ್ ಕಟ್ ಮಾಡಿಸೋದಾಗ್ಲಿ, ನನ್ನ ಸೊ ಐಬ್ರೋಸು ಯಾವುದೇ ಇದ್ರೂ ಶ್ರೀ ಬ್ಯೂಟಿ ಪಾರ್ಲರ್ ಅಂತ ನನ್ನ ಫ್ರೆಂಡು ದೀಪು ಅಂತ ಇದ್ದಾರೆ. ಸೊ ಅವ್ರ ಹತ್ರನೇ ನಾನು ಮಾಡಿಸ್ಕೊಳ್ಳೋದು. ಶ್ರೀ ಅರ್ಬಲ್ ಬ್ಯೂಟಿ ಪಾರ್ಲರ್ ಅಂತ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ಆ್ಯಕ್ಚುಲಿ ಮೈಂಡಲ್ಲಿ ಏನೋ ಫಿಕ್ಸ್ ಮಾಡ್ಕೊಂಡಿರಲಿಲ್ಲ, ಯಾವ ಥರ ಮಾಡಿಸ್ಕೊಳ್ಬೇಕು ಏನು ನಾನು ಯೋಚನೆ ಮಾಡಿರಲಿಲ್ಲ. ಹೋಗಿ ಅವ್ರ ಹತ್ರ ಹೇಳಿದಷ್ಟೇ, ಈ ಟೈಮು ಏನೋ ಒಂದು ಏರ್ ಕಟ್ನ ಮಾಡಿ ದೀಪು, ನನ್ನ ಫೇಸಿಗೆ ಯಾವ್ದು ಸೂಟ್ ಆಗುತ್ತೆ ಆ ಥರ ಮಾಡಿ ಅಂತ. ಸೊ ಅವರು ತೋರಿಸಿದ್ರು. ಆಮೇಲೆ ಒಂದು ಲೇಯರ್ ಕಟ್ ಮಾಡಿಸೋಣ, ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಶೋಭಾ ಅಂತ ಟ್ರೈ ಮಾಡಿದ್ರು. ಶಾರ್ಟ್ ಇರಲ್ಲ ಅಂತ ಕೇಳಿದ್ರು. ಇಟ್ಸ್ ಓಕೆ, ಶಾರ್ಟ್ ಇರಲಿ, ನನ್ನ ಕೂದಲೇನು ಬೇಗ ಬೆಳೆಯುತ್ತೆ, ಸೊ ಹಾಗಾಗಿ ಶಾರ್ಟ್ ಇರಲಿ ಅಂತ ಹೇಳಿದೆ. ಸೊ ಈ ಥರ ಇದನ್ನ ಮಾಡಿಕೊಟ್ರು. ನನಗೂ ಒಂಥರ ಸಖತ್ ಇಷ್ಟ ಆಯಿತು. ತುಂಬ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು, ಏನೋ ಬೇರೆ ಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ಒಂದೇ ಥರ ಸೊ ಈ ಥರ ಬಫ್ ಹಾಕೋದು, ಇಲ್ಲಾಂದರೆ ಸುಮ್ಮನೆ ಒಂದು ಪೋನಿ ಹಾಕೋದು, ಇಲ್ಲಾಂದರೆ ಒಂದು ಬನಾನಾ ಕ್ಲಿಪ್ ಹಾಕೋದು ಅಷ್ಟೇ ನನ್ನ ಹೇರ್ ಸ್ಟೈಲು. ನಂಗೆ ಅಷ್ಟೊಂದೆಲ್ಲ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ. ಸೊ ಹಾಗಾಗಿ ಸಿಂಪಲಾಗಿರಲಿ ಅಂತ ಅವ್ರಿಗೆ ಹೇಳಿದೆ. ಚೆನ್ನಾಗಿ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಹೇರ್ ಸ್ಟೈಲ್ ನನಗೆ ಸೂಟ್ ಆಗ್ತಾ ಇದೆಯಾ ಅಂತಲೂ ಹೇಳಿ, ಓಕೆನಾ? ಆ್ಯಕ್ಚುಲಿ ನನಗಿಷ್ಟ ಆಯಿತು. ಸೊ ನನಗೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ನನ್ನ ಫ್ರೆಂಡ್ ಕೂಡ ಅಲ್ಲೇ ಹೇಳಿದ್ರು, ದೀಪು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನಿಮಗೆ ರೌಂಡ್ ಫೇಸ್ ಇರೋದಕ್ಕೆ ಇದೊಂಥರ ಲುಕ್ ಚೇಂಜ್ ಅಂತ ಅನ್ನಿಸ್ತಾ ಇದೆ. ನೀವು ಯಾವಾಗ್ಲೂ ಸೊ ಈ ಥರ ಬಫ್ ಹಾಕೋದು, ಇಲ್ಲಾಂದರೆ ಪೋನಿ ಹಾಕೊಳ್ಳೋದು ಅಷ್ಟೇ, ಅದೇ ಫೇಸ್ ಕಟ್ನ ನೋಡಿದ್ವಲ್ವ. ಸೊ ಹಾಗಾಗಿ ಇದೊಂಥರ ಚೇಂಜ್ ಅನ್ನಿಸ್ತಾ ಇದೆ ಶೋಭಾ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿದ್ರು. ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನೋ ಏನು ಅಂತ. ಆಮೇಲೆ ಇನ್ನೂ ನನ್ನ ಹಸ್ಬೆಂಡ್ ರಿಯಾಕ್ಷನ್ನ ನೋಡಿಲ್ಲ, ಅವ್ರು ಏನಂತಾರೆ ಅಂತ. ಬಂದಮೇಲೆ ಗೊತ್ತಾಗತ್ತೆ ಯಾವ ಥರ ಚೆನ್ನಾಗಿ ಕಾಣಿಸ್ತಿದ್ಯಾ, ಅದು ಆನ್ ದ ಫೇಸ್ ಹೇಳ್ಬಿಡ್ತಾರೆ. ನನಗೆ ಚೆನ್ನಾಗಿ ಕಾಣಿಸ್ತಿದ್ದೀನಾ, ಚೆನ್ನಾಗಿ ಕಾಣಿಸ್ತಿಲ್ವಾ, ಬೇಜಾರಾಗತ್ತಾ ಇವಳಿಗೆ, ಅದೇನು ತಲೆಯಲ್ಲಿ ಇಟ್ಕೊಳ್ಳಲ್ಲ. ನೋಡಿದ ತಕ್ಷಣ ಚೆನ್ನಾಗಿದ್ರೆ ಒಂದ್ಸತಿ ಹಿಂಗೆ ನೋಡ್ಬಿಟ್ಟು ಓಕೆ ಚೆನ್ನಾಗಿದ್ಯಾ ಅಷ್ಟೇ, ಅದಕ್ಕೆ ಇನ್ನೊಂದಷ್ಟು ಏನು ಹೇಳಕ್ ಹೋಗಲ್ಲ. ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಥೂ ಇದೇನು ಹಿಂಗೆ ಕಾಣಿಸ್ತಿದ್ಯಾ, ಚೆನ್ನಾಗಿಲ್ಲ, ಇಷ್ಟೇ ಡೈಲಾಗ್ ಅವ್ರದ್ದು. ಹೇಳ್ತಾರೆ ನಾವು. ಸೊ ನೋಡೋಣ ಬಂದಮೇಲೆ ಯಾವ ಥರ ಹೇಳ್ತಾರೆ ಅಂತ, ಗೊತ್ತಿಲ್ಲ ರಿಯಾಕ್ಷನ್ನು. ಬಟ್ ಈಗ ನನ್ನ ಫ್ರೆಂಡ್ಗೂ ಫೋಟೋ ಕಳಿಸಿದ್ದೆ, ಅವಳು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು ಇಬ್ರು. ಸೊ ಓಕೆ ಅಂತ ಅನಿಸ್ತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಒಂದಷ್ಟು ಅನ್ನೋದಕ್ಕಿಂತ ಒಂದು 3-4 ಜೊತೆ ಡ್ರೆಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೂ 1-2 ಬರೋದಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಯಾರು ಫಾಲೋ ಮಾಡ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ನಾನು ಒಂದಷ್ಟು ಶಾಪಿಂಗ್ದು ಇದನ್ನೆಲ್ಲ ಹಾಕಿದ್ದೀನಿ, ಲಿಂಕ್ ಎಲ್ಲ ಹಾಕಿದ್ದೀನಿ, ಡ್ರೆಸ್ ಲಿಂಕ್ನ. ಸೊ ಈಗ ಬಂದಿರೋದಷ್ಟು ಒಂದು 2-3 ಬಂದಿದೆ, ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನು ಬಂದಮೇಲೆ ಅದನ್ನು ತೋರಿಸ್ತೀನಿ. ಇದು ಒನ್ ಆಫ್ ಮೈ ಹೊಸ ಡ್ರೆಸ್ಸು. ಇದು ಚೆನ್ನಾಗಿದೆಯಾ ಅಂತ ಹೇಳಿ. ಇದೊಂಥರ ಡಿಫ್ರೆಂಟ್ ಆಗಿದೆ. ನನಗೆ ಈ ಪಿಂಕ್ ಪ್ಯಾಟರ್ನ್ ಒಂದು ಇಷ್ಟ. ಓಪನ್ ಇರುತ್ತೆ. ಸೊ ಈ ಥರ ಇದು ನಮಗೆ ಪ್ಲಾಜೋಗಾದರೂ ಹಾಕ್ಕೊಳ್ಬೋದು, ಜೀನ್ಸಿಗೆ ಹಾಕ್ಕೊಳ್ಬೋದು, ಜಗ್ಗಿನ್ಸ್ಗೆ ಹಾಕ್ಕೊಳ್ಬೋದು, ಯಾವ್ದ್ರ ಜೊತೆನಾರು ಮ್ಯಾಚ್ ಮಾಡ್ಬೋದು. ಇದಕ್ಕೊಂದು ಈ ಥರ ಟೈಯಿಂಗ್ನ ಕೊಟ್ಟಿದ್ದಾರೆ ಇದು. ಸೊ ಈ ಥರ ಇದೆ. ಸ್ಲೀವ್ಲೆಸ್ಸು, ನಾನು ಇದನ್ನು ಕ್ಯಾಪ್ ಸ್ಲೀವ್ ಮಾಡಿಸಿದ್ದೀನಿ, ಸ್ಲೀವ್ಲೆಸ್ ಬೇಡ ಅಂತ. ಸೊ ಈ ಥರ ಟೈಯಿಂಗ್ ಮಾಡ್ಕೊಳ್ಳೋದು. ಇಲ್ಲಿ ಬೆಲ್ಟ್ ಥರ ಬಂದಿದೆ. ಸೊ ಈ ಥರದ್ದು ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನನಗೊಂಥರ ಇಷ್ಟ ಆಯಿತು, ತುಂಬ ಸಾಫ್ಟ್ ಕ್ಲಾತು. ಸೊ ಈ ಥರ ಇದೆ. ಈ ಥರ ಫ್ರಂಟ್ ಓಪನ್ ಇದು, ನಾವು ಯಾವುದ್ರ ಜೊತೆನಾದ್ರೂ ಮ್ಯಾಚ್ ಮಾಡ್ಬೋದು. ನಾನು ಇದನ್ನು ಜೀನ್ಸ್ ಜೊತೆ ಮ್ಯಾಚ್ ಮಾಡಿದ್ದೀನಿ. ಸೊ ಬ್ಲೂ ಬ್ಲ್ಯಾಕ್ ಯಾವ್ದಾರು ಹಾಕ್ಕೊಳ್ಬೋದು. ಪಿಂಕ್ ವೈಟ್ ಫ್ಲವರ್ ಬಂದಿದೆ, ಪಿಂಕ್ ಡ್ರೆಸ್ಸು. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಈ ಡ್ರೆಸ್ಸು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಮೀಶೋದಲ್ಲಿ ತೊಗೊಂಡೆ, ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಇದೊಂಥರ ನಂಗೆ ಇಷ್ಟ ಆಯಿತು, ನೋಡಿದ ತಕ್ಷಣ ಒಂಥರ ಇಷ್ಟ ಆಯಿತು.
ಸೊ ಹಾಗಾಗಿ ನಾನು ಇದನ್ನು ಬುಕ್ ಮಾಡಿ ತೊಗೊಂಡಿದ್ದೀನಿ. ನನ್ನ ಸೈಜ್ ಬಂದು ಎಲ್ ಸೈಜ್ನ ಬುಕ್ ಮಾಡಿದೆ. ನನಗೆ ಎಲ್ ಸಾಕು, ಆದ್ರೂ ಸ್ವಲ್ಪ ಲೂಸ್ ಇತ್ತು ಅಂತ. ಸ್ಲೀವ್ ಇರಲಿಲ್ಲ, ಸ್ಲೀವ್ನ ನಾನು ಅಟ್ಯಾಚ್ ನಾನೇ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹತ್ರನೇ ಮಿಷಿನ್ ಇರೋದ್ರಿಂದ ನಾನೇ ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ಟಕ್ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ. ನನಗೆ ಸಖತ್ ಇಷ್ಟ ಆಯ್ತು ಇದು ಡ್ರೆಸ್ ಒಂಥರ. ಸೊ ಇದೊಂದು ನನ್ನ ಫಸ್ಟ್ ಡ್ರೆಸ್ ಇದು. ಸೊ ನೆಕ್ಸ್ಟ್ ಒನ್ ಡ್ರೆಸ್ಸು ಇದಾಗಿರತ್ತೆ. ಇದು ಈ ಥರ ಇದೆ. ಇದು 3 ಪೀಸ್ ಸೆಟ್ಟು. ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದೀನಿ. ಇದು ಸೈಜ್ ಬಂದು ಎಲ್ಲೋ ಅಲ್ಲ ಸಾರಿ, ಎಲ್ ಸೈಜ್ ತೊಗೊಂಡಿದ್ದೀನಿ. ಎಲ್ಬೋ ತನಕ ಸ್ಲೀವು. ಸೊ ಈ ಥರ ಇದೆ. ಇಲ್ಲಿ ಲೇಸ್ ವರ್ಕ್ ಕೊಟ್ಟಿದ್ದಾರೆ. ಸೊ ಈ ಥರ ಸ್ಲೀವಿಗೆ ಲೇಸ್ ವರ್ಕು, ಆಮೇಲೆ ಇಲ್ಲಿ ಫ್ರಂಟೂ ಅಷ್ಟೇ ಈ ಥರ ಫುಲ್ಲು ಲೇಸ್ ವರ್ಕ್ ಕೆಳಗಡೆ ತನಕ ಬಂದಿದೆ. ಸೊ ಚೆನ್ನಾಗಿದೆ, ಚೆನ್ನಾಗಿ ಅನ್ನಿಸ್ತು ನನಗೊಂಥರ. ಆಮೇಲೆ ಹಿಂದೆಗಡೆ ಟೈಯಿಂಗು, ಮೆಟೀರಿಯಲ್ ವೈಸು ಇಷ್ಟ ಆಯಿತು. ಒಂಥರ ಸಿಲ್ಕ್ ಮೆಟೀರಿಯಲ್, ಕಾಟನ್ ಅಲ್ಲ ಇದು, ಸಿಲ್ಕ್ ಥರ ಮೆಟೀರಿಯಲ್ಲು. ಸೊ ಇದು ನನಗೆ 3 ಪೀಸ್ ದುಪ್ಪಟ್ಟ ಮತ್ತು ಪ್ಯಾಂಟು ಟಾಪು, ಇದು 3 ಸೆಟ್ ಡ್ರೆಸ್ನ ತೊಗೊಂಡಿದ್ದೀನಿ. ಸೊ ಪ್ಯಾಂಟ್ ಬಂದು ಆ್ಯಕ್ಚುಲಿ ಈ ಥರ ಪ್ಲಾಜೋ ಪ್ಯಾಂಟ್ ಬರುತ್ತಲ್ವಾ, ಇಲ್ಲಿ ಬಿಗ್ ಸೈಜು, ಆ ಥರ ಇದು ಸೆಟ್ಟು. ಸೊ ಈ ಥರ ಇದೆ. ನನ್ನ ಸೈಜ್ ಬಂದು ಎಮ್ ಸಾಕಾಗತ್ತೆ ನನಗೆ. ಬಟ್ ನಾನು ಆನ್ಲೈನಲ್ಲಿ ತೊಗೊಂಡಾಗ ಯಾವಾಗಲೂ 1 ಸೈಜ್ ಎಕ್ಸ್ಟ್ರಾ ತೊಗೊಳ್ತೀನಿ. ಏನಕ್ಕಪ್ಪ ಅಂದರೆ ನಮಗೆ ಈ ಪ್ಯಾಂಟ್ ಇದೆಯಲ್ವಾ, ಸೊ ಬಾಟಮು ಸ್ವಲ್ಪ ಥೈಸ್ ಎಲ್ಲ ನಂಗೊಂಚೂರು ದಪ್ಪ ಇರೋದ್ರಿಂದ ಇದು ಎಮ್ ತೊಗೊಂಡಾಗ ಸ್ವಲ್ಪ ಟೈಟ್ ಅನಿಸುತ್ತೆ, ಬೇಗ ಕಿತ್ತೋಗುತ್ತೆ. ಸೊ ಹಾಗಾಗಿ ಇದು ಎಲ್ ತೊಗೊಂಡಾಗ ಸ್ವಲ್ಪ ಫ್ರೀ ಅನಿಸುತ್ತೆ. ಟಾಪ್ ಮಾತ್ರ ಒಂಚೂರು ಟಕ್ ಇಟ್ಕೊಂಡ್ರೆ ಸಾಕು. ನನ್ನ ಹತ್ರನೇ ಮಷಿನ್ ಇರೋದ್ರಿಂದ ನಾನು 1 ರೌಂಡ್ ಈ ಥರ ಟಕ್ ಇಟ್ಕೊಂಡ್ಬಿಡ್ತೀನಿ. ಒಂದೇ ದಾರ ಹಾಕಿದ್ರೆ ಸಾಕು, ನನಗೆ ಕರೆಕ್ಟಾಗಿ ಆಗುತ್ತೆ. ಸೊ ಹಾಗಾಗಿ ನಾನು ಎಲ್ ಸೈಜ್ನ ತೊಗೊಳ್ತೀನಿ. ಯಾವಾಗಲೂ ಅಷ್ಟೇ ನಾನು ಎಲ್ ಸೈಜೇ ತೊಗೊಳ್ಳೋದು. ಇದು ನನಗೆ ಆ್ಯಕ್ಚುಲಿ 10 ಔಟ್ ಆಫ್ ಒಂದು 8 ಕೊಡ್ತೀನಿ. ಸೊ ನಿಜವಲ್ಲೂ 8 ಕೊಡೋ ಥರನೇ ಇದೆ, ಚೆನ್ನಾಗಿದೆ, ಖುಷಿ ಆಯಿತು. ಇದು ಪ್ರೈಸು ಗೊತ್ತಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿಬಿಟ್ಟು ಇದ್ರದ್ದು ಲಿಂಕು ಮತ್ತು ಪ್ರೈಸು ಎಲ್ಲದನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಬ್ಬಕ್ಕಂತೂ ಇದೊಂಥರ ಒಂದು ಟ್ರೆಡಿಷ್ನಲ್ ಲುಕ್ಕಲ್ಲಿ ರೆಡಿ ಆಗೋಣ, ಯುಗಾದಿಗೆ ಇದೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಇದು ಹಾಕ್ಕೋತೀನೋ ಯಾವುದೋ, ಇದು ಅಂದ್ಕೊಂಡಿದ್ದೀನಿ ನಾನೇ ಇದು ಹಾಕ್ಕೊಳ್ಳೋಣ ಅಂತ. ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಸೊ ಈ ಕಲರ್ನ ತೊಗೊಂಡೆ. ಸೊ ಇದ್ರದ್ದು ದುಪ್ಪಟ್ಟ ತೋರಿಸ್ಲಿಲ್ಲಲ್ವಾ, ಆ್ಯಕ್ಚುಲಿ ನನಗೆ ಈ ದುಪ್ಪಟ್ಟದಿಂದನೇ ಈ ಡ್ರೆಸ್ ಜಾಸ್ತಿ ಇಷ್ಟ ಆಗಿದ್ದು. ಸೊ ನಾನು ಇದರಲ್ಲಿ ನೋಡ್ತಾ ಇದ್ದೆ, ಇಮೇಜಲ್ಲಿ ಎಲ್ಲ ನೋಡಿದಾಗ ಚೆನ್ನಾಗಿ ಅನ್ನಿಸ್ತು. ಈ ಥರ ಸಿಂಗಲಾಗಿ ಹಾಕ್ಕೊಳ್ಬೋದು. ಉದ್ದನೂ ಇದೆ, ಇಷ್ಟು ಉದ್ದ ಇದೆ ನೋಡಿ, ಇಷ್ಟು ಉದ್ದ ಇದೆ. ನನಗೆ ಸ್ವಲ್ಪ ದುಪ್ಪಟ್ಟ ಉದ್ದ ಇದ್ರೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆಮೇಲೆ ಇಲ್ಲಿ ಪ್ಲೈನಿಗೆ ಸೀಕ್ವೆನ್ಸು ಫ್ಲವರ್ ಡಿಸೈನ್ನ ಕೊಟ್ಟಿದ್ದಾರೆ. ಈ ಥರ ಇದೆ ಸೀಕ್ವೆನ್ಸ್ದು, ಸಾಫ್ಟಾಗಿದೆ ದುಪ್ಪಟ್ಟ. ಆಮೇಲೆ ಇಲ್ಲಿ ಕೆಳಗಡೆ ಲೇಸ್ದು ಇದು ಬಂದಿದೆ. ಇದು ಒಂದು 600 ಒಳಗಡೆನೇ ಇರುತ್ತೆ ಐ ಥಿಂಕ್. ನಾನು ಕರೆಕ್ಟಾಗಿ ಪ್ರೈಸ್ನ ನಾನು ಕೊಡ್ತೀನಿ, ಇದರಲ್ಲಿ ಲಿಂಕ್ನ ಕೂಡ ಶೇರ್ ಮಾಡ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕಂದರೆ ಇದನ್ನು ಬೈ ಮಾಡ್ಬೋದು. ಸೊ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ಒನ್ ಡ್ರೆಸ್ಸು ಇದು ಅನ್ನಿ ಡಿಸೈನರು ಗೋಶ್ರಿಕಿ. ಇದು ಸ್ವಲ್ಪ ಒಂಥರ ಪಾರ್ಟಿ ವೇರ್ ಥರ ಹಾಕೊಳ್ಳೋ ಥರ ನೋಡ್ತಾ ಇದ್ದೆ, ಹಂಗಾಗಿ ನನಗೆ ಇಷ್ಟ ಆಯಿತು. ಇದೇನು ಗೊತ್ತಾ, ಆ್ಯಕ್ಚುಲಿ ನಾನು ಬುಕ್ ಮಾಡಿದ್ದು ಪಿಂಕ್ ಕಲರು, ರಾಣಿ ಪಿಂಕ್ ಬರುತ್ತಲ್ವ, ಅದನ್ನು ಬುಕ್ ಮಾಡಿದ್ದೆ. ನನಗೆ ಈ ಕಲರ್ ಬಂತು. ಸೊ ಬಂದಾದಮೇಲೆ ನಾನು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಂಗೆ ಇದೊಂಥರ ಇಷ್ಟ ಆಯಿತು ಈ ಕಲರು. ಇದೇನಂತಾರೆ ಲ್ಯಾವೆಂಡರ್ ಥರ, ಡಾರ್ಕ್ ಲ್ಯಾವೆಂಡರ್ ಕಲರು. ಸೊ ಇದು ಈ ಥರ ಇದ್ರ ತನಕ ಎಲ್ಬೋ ತನಕ ಸ್ಲೀವು, ಆಮೇಲೆ ಎಲ್ಬೋ ಅಲ್ಲ, ಸ್ವಲ್ಪ ಇನ್ನೂ ಚೂರು ಇದಾಗಿದೆ. ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ನೋಡಿ, ಈ ಥರ ತುಂಬ ಚೆನ್ನಾಗಿದೆ. ಇದು 1000 ಚೇಂಜ್ ಅಂತ ಅಂದ್ಕೊಳ್ತೀನಿ. ಹೌದು, ಈ ಥರ ಇದೆ. ಇದು ಅಷ್ಟೇ 3 ಪೀಸ್ ಡ್ರೆಸ್ಸು. ಇದು ಸಾಮಾನ್ಯ ನಾನು ಈ ಸತಿ ಬುಕ್ ಮಾಡಿರೋದು ಎಲ್ಲದೂ 3 ಪೀಸ್ ಡ್ರೆಸ್ಸು. ಯಾವಾಗಲೂ 2 ಪೀಸ್ ತಗೊಳ್ತಾ ಇದ್ದೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ಕಾಗಿ ಎಲ್ಲಾದರೂ ಫಂಕ್ಷನಿಗೆ ಹೊರಗಡೆ ಹೋಗೋದಕ್ಕೆ ಹಾಕೊಳ್ಳೋ ಥರ ಇರಲಿ ಅಂತ ಬುಕ್ ಮಾಡಿದೆ. ಇದು ಬಂದು ಎಲ್ ಸೈಜು. ನಾನು ಎಲ್ಲದೂ ಸಾಮಾನ್ಯ ಎಲ್ ಸೈಜ್ ತೊಗೊಂಡಿದ್ದೀನಿ. ಇದನ್ನು ಅದಾದರೂ ನನ್ನ ತಕ್ಕೆಲ್ಲ ಹಿಡ್ದಾಯ್ತು. ಇದನ್ನು ಏನು ಮಾಡಿಲ್ಲ ಇನ್ನೂ. ನೋಡಿ ಇಷ್ಟು ದೊಡ್ಡ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಇದಂತೂ 10 ಔಟ್ ಆಫ್ 10, ತುಂಬ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ಪಿಂಕ್ ಮಾಡಿದ್ದೆ, ರಾಣಿ ಪಿಂಕು, ಬಟ್
ಆ ಪಿಂಕ್ಗಿನ್ನ ಇದು ಒಂಥರ ಇದು ಕಳಿಸಿದ್ರು. ಬಂದಾದ್ಮೇಲೆ ಓಕೆ ನಂಗೆ ಇದು ಒಂಥರ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನ. ಸೊ ಇದು ಬಂದು ಬಾಟಮ್ ಫುಲ್ಲು ಪ್ಲೇನ್ ಬಂದಿದೆ. ಇದಕ್ಕೆ ಜಾಬ್ ಇದೆ. ಸೊ ಒನ್ ಸೈಡ್ ಜಾಬ್ ಬಂದಿದೆ. ಸೊ ಇದು ಎಲ್ ಸೈಜ್ ತಗೊಳ್ಳೋದ್ರಿಂದ ಈ ಥರ ಫ್ರೀಯಾಗಿರುತ್ತೆ. ಈ ಥರ ಇದೆ, ಫುಲ್ಲು ಲೆಂತ್ ನನಗೆ ಕರೆಕ್ಟಾಗಿ ಆಗ್ತಾ ಇದೆ. ಸಾಫ್ಟಾಗಿದೆ. ಇದು ಅಷ್ಟೇ ಸಿಲ್ಕ್ ಮೆಟೀರಿಯಲು. ಅದು ಸಿಲ್ಕ್ ಮೆಟೀರಿಯಲ್ಲೇ, ಇದು ಸಿಲ್ಕ್ ಮೆಟೀರಿಯಲು. ಕಲರ್ ಮಾತ್ರ ಸೂಪರಾಗಿದೆ. ಹಾಕ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಲ್ವ. ಸೊ ಇದು ನನಗಿದ್ರದ್ದು ನನಗೆ ಎಸ್ಪೆಷಲಿ ದುಪ್ಪಟ್ಟ ನಂಗೆ ಸಖತ್ ಇಷ್ಟ ಆಗಿ ತೊಗೊಂಡಿದ್ದು. ಸೊ ಆ ಇಮೇಜಲ್ಲಿ ಒಂಥರ ಬೇರೆ ಥರ ಇತ್ತು. ದುಪ್ಪಟ್ಟ ಇದು ಒಂಥರ ಚೆನ್ನಾಗಿದೆ. ಈ ಥರ ಕಳಿಸಿದ್ದಾರೆ, ಈ ಥರದ್ದು. ಇಲ್ಲಿ ಜರಿ ವರ್ಕು ಮತ್ತು ಇದು ಸೀಕ್ವೆನ್ಸ್ ವರ್ಕ್ ಬಂದಿದೆ. ಸೊ ಈ ಥರ ಇದೆ ನನ್ನ ದುಪ್ಪಟ್ಟ. ಆಮೇಲೆ ಲೆಂತ್ ಇದೆ ದುಪ್ಪಟ್ಟ, ತುಂಬ ಲೆಂತು. ಈ ಥರ ಇದೆ, ಚೆನ್ನಾಗಿರುತ್ತೆ. ಸೊ ಫಂಕ್ಷನಿಗೆ ವೇರ್ ಮಾಡೋಕ್ಕಂತೂ ಸಕ್ಕತ್ತಾಗಿರುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಇದು ಅಷ್ಟೇ, ಇದು 10 ಔಟ್ ಆಫ್ 10 ಕೊಡ್ತೀನಿ. ನಂಗೆ ಅಷ್ಟು ಇಷ್ಟ ಆಗಿದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಮೆಟೀರಿಯಲ್ಲು ಚೆನ್ನಾಗಿದೆ. ಸೊ ಹಾಗಾಗಿ ನನಗೆ ಈ ದುಪ್ಪಟ್ಟನೂ ಒಂಥರ, ಅದು ಇನ್ನೊಂಥರ ಬಾರ್ಡರ್ ಎಲ್ಲ ಗ್ರ್ಯಾಂಡಾಗಿ ಇನ್ನೊಂಥರ ಇತ್ತು. ನಾನು ಆ ಇಮೇಜಲ್ಲಿ ನೋಡಿದ್ದು. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದೇನೆ. ಸೊ ಇದ್ರ ಪ್ರೈಸು 1000 ಚೇಂಜ್ ಏನೋ ಇದೆ. ಇದ್ರದ್ದು ಲಿಂಕು ಮತ್ತು ಪ್ರೈಸು ಎಲ್ಲದೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದು ಒಂದು ನನ್ನ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಡ್ರೆಸ್ಸು ಮತ್ತು ಹೇರ್ ಸ್ಟೈಲ್ ತೋರಿಸೋಣ ಅಂತ. ಎಲ್ಲರಿಗೂ ಎಲ್ಲದು ಇಷ್ಟ ಆಗಬೇಕು ಅಂತ ಇಲ್ಲ, ಅವ್ರವ್ರ ಇಷ್ಟ ಅವ್ರವರಿಗೆ ಅನಿಸತ್ತೆ. ಕೆಲವ್ರಿಗೆ ನಮ್ಗೆ ಇಷ್ಟ ಆಗಿರೋದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗಿರೋದು ನಮ್ಗೆ ಇಷ್ಟ ಆಗಿರೋದು. ಆ್ಯಕ್ಚುಲಿ ಡ್ರೆಸ್ನ ತೊಗೊಂಡಿದ್ನಲ್ವ ಹಬ್ಬಕ್ಕೆ, ಹೇಗೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಹಬ್ಬದ ದಿನ ಹಾಕ್ಕೊಂಡಾಗಾದರೂ ಕೇಳ್ತಾ ಇರ್ತಾರೆ, ಸೊ ಡ್ರೆಸ್ ಲಿಂಕ್ ಕೊಡಿ ಅಂತ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಇದ್ರದ್ದು ಹೈಲೈಟಲ್ಲಿ ಕೊಟ್ಟಿದ್ದೀನಿ, ಇದ್ರ ಲಿಂಕು, ಇದ್ರದ್ದು ಪಿಕ್ಚರು ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ನಿಮ್ಗೆ ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ, ಬೇಕಂದರೆ ಹೋಗಿ ಸರ್ಚ್ ಮಾಡ್ಬೋದು. ಅದರಲ್ಲಿ ಎಲ್ಲ ಇದೆ. ಅದರಲ್ಲಿ ಇನ್ನೊಂದಷ್ಟು ಬುಕ್ ಮಾಡಿದ್ದೀನಿ, ಇನ್ನು ಒಂದು 2-3 ಇದನ್ನು ಡ್ರೆಸ್ನ ಬುಕ್ ಮಾಡಿದ್ದೀನಿ. ಅದು ಇನ್ನೂ ಬರೋದ್ರಲ್ಲಿದೆ, ಸ್ವಲ್ಪ ಯಾಕೋ ಲೇಟ್ ಆಗಿದೆ. ಬಂದಿದ್ದರೆ ಅದನ್ನು ತೋರಿಸ್ತಾ ಇದ್ದೆ. ಸೊ ಇವತ್ತು ಅರ್ಜೆಂಟಲ್ಲಿ ಅಂದ್ಕೊಳ್ತಾ ಇದ್ದೆ ಎಲ್ಲದೂ ಬರಲಿ, ಬಂದಮೇಲೆ ವಿಡಿಯೋ ಮಾಡೋಣ ಅಂತ. ಸೊ ಇದೆರಡು ಬೇಗ ಬಂದ್ಬಿಟ್ಟಿತ್ತು. ಆದರೆ ಇವತ್ತು ಹೇರ್ ಸ್ಟೈಲ್ ತೋರಿಸ್ಬೇಕಾಗಿತ್ತು. ಸೊ ನನ್ನ ಹೇರ್ ಸ್ಟೈಲ್ ಹೇಗಿದೆ ಕೇಳೋಣ ನಿಮ್ಮ ಹತ್ರ ಅಂದ್ಕೊಂಡು, ಅದ್ರ ಜೊತೆಗೆ ಹೇರ್ ಸ್ಟೈಲ್ದು ಒಂದೇ ವಿಡಿಯೋ ಬೇಡ, ಇದ್ರ ಜೊತೆ ಡ್ರೆಸ್ಸು ಹೇಗೂ ತರಿಸ್ಕೊಂಡಿದ್ದೀನಲ್ಲ ಅಂತ ಡ್ರೆಸ್ಸು ನಿಮ್ಮ ಜೊತೆ ತೋರಿಸೋಣ ಅಂತ ಈ ಲಾಗ್ನ ಮಾಡಿದೆ. ಒಂಥರ ಒಂದು ಚೇಂಜ್ ಇರಲಿ ಅಂತ ಇದನ್ನು ಮಾಡಿಸ್ಕೊಂಡಿದ್ದೀನಿ. ಗೊತ್ತಿಲ್ಲ, ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗ್ದಲೇ ಇರ್ಬೋದು. ಸೊ ನನಗೆ ಇಷ್ಟ ಆಗಿದೆ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಓಕೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಅಡ್ವಾನ್ಸಾಗಿ ನಿಮ್ಮೆಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.